ದೇವೇಗೌಡರ ಮೇಲೆ ಎಷ್ಟು ಅಭಿಮಾನ ಅಂತಂದರೆ, ಇವತ್ತು ಶಾಸಕರಾಗಿ ನಾನಿದ್ದೀನಿ ಅಂತಂದರೆ ಅದಕ್ಕೆ ನೇರ ಕಾರಣಕರ್ತರು ಮಾಜಿ ಪ್ರಧಾನಿ ದೇವೇಗೌಡರು ಅನ್ನುವಂತಹ ಒಂದು ಋಣಾನುಬಂಧ ಅವರಿಗಿದೆ. ಸೊ ನೀವು ಈ ಬಂಧವನ್ನು ಹೇಗೆ ಬಣ್ಣಿಸ್ತೀರಿ ಅಂತ? ಇವತ್ತು ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಇವತ್ತು ಅವರು ಮಗ ಕುಮಾರಸ್ವಾಮಿ ಅವ್ರನ್ನೇ ಒಂದು 2018ನಲ್ಲಿ ಸುಮಾರು 1 ತಿಂಗಳು ಮಾತಾಡಲಿಲ್ಲ ನನ್ನ ವಿಚಾರಕ್ಕೆ. ಹೋದರೂ ಸಹ ಅವ್ರು ಬಾಕ್ಲಾಕೊಂಬಿಡೋರು. ನೀವು ಯಾರಿಗಾನ ಕೊಟ್ಕೊಳ್ರಿ, ಶಿಲ್ಘಟ್ಟ ರವಿಗೆ ಮಾತು ಕೊಟ್ಟಿದ್ದೀನಿ, B.Pharm ರವಿಗೆ ಕೊಡ್ಬೇಕು ಅಂತ ಹೇಳೋರು. ಅಂದರೆ ನಾನೊಬ್ಬ ಕಾರ್ಯಕರ್ತ. ಅವರು ನಮ್ಮನ್ನು ಒಪ್ಪಿದ್ದಾರೆ ಅಂದರೆ ನಮ್ಮಲ್ಲಿ ಯಾವ ರೀತಿ ನಮ್ಮೊಂದು ಸಿದ್ಧಾಂತ ಇರ್ಬೋದು, ನಮ್ಮೊಂದು ಏನು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಇರ್ಬೋದು, ನಿಷ್ಠೆ ಇರ್ಬೋದನ್ನ ನಿಜವಾದ ಕಾರ್ಯಕರ್ತರ ಕಷ್ಟ ಅರ್ಥ ಮಾಡ್ಕೊಂಡ್ರು ದೇವೇಗೌಡರು. ಈಗ ಅವರು ನನಗೆ 2018ರಲ್ಲಿ B.Pharm ಕೊಟ್ಟರು, ಕಾರಣಾಂತರದಿಂದ ಸೋತೆ, ಮತ್ತೆ ಪಕ್ಷ ಕಟ್ಟಿದ್ರಿ, ಮತ್ತೆ 23ರಲ್ಲಿ ಗೆದ್ದೆ.